ಗೈಸ್, ವೆಲ್ಕಮ್ ಟು KBB ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಡಿ ಬಾಸ್ ಮೂವಿಯವರ ಅಪ್ಡೇಟ್ ಬಗ್ಗೆ. ಅಂದರೆ ಡಿ ಬಾಸ್ ದ ಡೆವಿಲ್ ಮೂವಿ ಏನಿದೆ, ಈ ಮೂವಿ ಬಗ್ಗೆ ಮಾತ್ರ ಅಪ್ಡೇಟ್ ಆಗಿರುವಂಥದ್ದು. ಆ್ಯಂಡ್ ಟೈಟಲ್ ರಿವೀಲ್ ಬಗ್ಗೆ D58 ಏನಿದೆ, ಇದು ನಿಜಾನೇ ಆಗಿರುವಂಥದ್ದು. ಆಯಿತಾ, ಅಂದರೆ ಟೈಟಲ್ ರಿವೀಲ್ ಆಗೇ ಆಗುತ್ತೆ, ಆಗಲೇಬೇಕು. ಯಾಕೆಂದರೆ KVN ಪ್ರೊಡಕ್ಷನಲ್ಲಿ ಯಾವ ಮೂವಿ ನೆಕ್ಸ್ಟ್ ಬರೋಕ್ಕೆ ಹೊಟ್ಟಿದಂತೆ KVN ಇಂದು 2025ಕ್ಕೆ ಬರೋಕ್ಕೆ ಹೊಟ್ಟಿರೋಂಥ ಮೂವಿದು ಟೈಟಲ್ ಅನೌನ್ಸ್ಮೆಂಟ್ ಆಗಿರಬೇಕಾದ್ರೆ ಯಾಕೆ KVN ಪ್ರೊಡಕ್ಷನ್ನ ಬಿಗ್ ಪ್ರಾಜೆಕ್ಟ್ D58 ಆಗಲ್ಲ? ನೀವೇ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಡೆವಿಲ್ ಬಗ್ಗೆ ನಾನು ಕಂಪ್ಲೀಟಾಗಿ ಮಾತಾಡ್ತೀನಿ. ನಿಜ ಹೇಳಬೇಕು ಅಂದರೆ ನಾನು ಈ ವಿಡಿಯೋ ಏನಿದೆ ಲೇಟ್ ಆಗೋದಕ್ಕೆ ತುಂಬಾ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಆಯಿತಾ, ಅಂದರೆ ನಾನು ಊರಲ್ಲೇ ಇರಲಿಲ್ಲ, ಹಾಗಾಗಿ ಈ ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಆದರೆ ನಿಮಗೆ ಈ ಅಪ್ಡೇಟ್ ಗೊತ್ತಿರೋವಂಥದ್ದು, ಅದ್ರ ಮೇಲೆ ನನಗೆ ನನ್ನ ಅನಿಸಿಕೆ ಏನಿದೆ, ನನ್ನ ಕನ್ಕ್ಲೂಷನ್ ಏನಿದೆ, ಅದನ್ನು ನಾನು ಕೂಡ ಕೊಟ್ಟಿರೋವಂಥದ್ದು. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಸ್ ಆಫ್ ದ ವಿಡಿಯೋನ ಲೇಟ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಮೊದಲನೇ ಅಪ್ಡೇಟ್ ಆಗಿರುವಂಥದ್ದು ಅಪ್ಡೇಟ್ ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ರಚನಾ ರೈ ಅವರು ಹೀರೋಯಿನ್ ಆಗಿರುವಂಥದ್ದು. ಇದು ಬಸ್ ನ್ಯೂಸ್ ಪ್ರಕಾರ ಅಂತ ನೀವೆಲ್ಲ ಅನ್ಕೊಂತಿದ್ದೀರಾ, ಬಟ್ ಇದು ಕನ್ಫರ್ಮ್ಡ್ ಆಗುತ್ತೆ, ಅಫಿಷಿಯಲ್ ಟೀಮಿಂದನೇ ಕನ್ಫರ್ಮ್ ಆಗುತ್ತೆ. ಆ್ಯಂಡ್ ಇವರೇ ಹೀರೋಯಿನ್ ಆಗಿರುವಂಥದ್ದು. ಇವರಿಗೆ ಮಂಗಳೂರು ಭಾಷೆ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲೂ ತುಳು ಮಾತಾಡ್ತಾರೆ, ಕನ್ನಡ ಅದ್ಭುತವಾಗಿ ಮಾತಾಡ್ತಾರೆ. ಇದಕ್ಕಿಂತ ಇನ್ನೇನು ಬೇಕು ನೋಡಿ. ಆ ಡಿ ಬಾಸ್ ಅವ್ರು ಹೇಳ್ತಾರಲ್ಲ, ಕನ್ನಡ ಹೀರೋಯಿನೇ ಬೇಕು ಅಂತ. ಅಂದರೆ ಕನ್ನಡ ಹೀರೋಯಿನೇ ಬೇಕು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕನ್ನಡ ಮಾತಾಡೋರು, ಕನ್ನಡ ಮಾತಾಡೋ ಶೈಲಿಯವರು ಅಥವಾ ಅದ್ಭುತವಾಗಿ ಕನ್ನಡನ ರೆಪ್ರೆಸೆಂಟ್ ಮಾಡೋರು ಬೇಕಾಗುತ್ತೆ. ಸೊ ಇವ್ರನ್ನ ಚೂಸ್ ಮಾಡಿರೋ. ನನಗೆ ಗೊತ್ತಿರೋಂಗೆ ಇದು ಡಿ ಬಾಸ್ ಅವರು ಒಂದ್ಸತಿ ಹೇಳಿರ್ತಾರೆ, ಲೈಕ್ ನಾನು ಇಲ್ಲ ಕನ್ನಡದ ಹೀರೋಯಿನ್ನ ಹಾಕ್ರಪ್ಪ ಅಂತ ಹೇಳಿರ್ತಾರೆ. ಇದಾದಮೇಲೆ ಈ ಡಿಸಿಷನಿಗೆ ಬರ್ತಾರೆ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇನ್ನೊಂದು ವಿಷಯ, ಡಿ ಬಾಸ್ ಅವರ ಡೆವಿಲ್ ಮೂವಿಲಿರೋವಂಥ ಲುಕ್ ಏನಿದೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಆ್ಯಂಡ್ ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಕಾಟೇರಾಕ್ಕಿಂತ. ಯಾಕೆಂದರೆ ಕಾಟೇರಾ ಕಂಪ್ಲೀಟ್ ಮಾಸ್ ಮೂವಿ ಆಗಿತ್ತು, ಇದು ಕೂಡ ಮಾಸ್ ಮೂವಿ ಅಂತ ನೀವೇನು ಹೇಳ್ತಿದ್ದೀರಲ್ಲ, ಇಟ್ಸ್ ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ಹೇಳ್ತಾನೆ ಇರಿ. ಆದರೆ ನಾನು ಹೇಳ್ತಿರೋದೇನು ಅಂದರೆ, ಇಟ್ಸ್ ಅ ಕ್ಲಾಸ್ ಮಿಕ್ಸ್ ಮಾಸ್ ಅಂತಲೇ ಹೇಳೋಕೊಟ್ಟಿರುವಂಥದ್ದು, ಕಂಪ್ಲೀಟ್ ಮಾಸ್ ಅಲ್ಲ. ಕಂಪ್ಲೀಟ್ ಮಾಸ್ ಅಂದರೆ ಏನರ್ಥ ಅಂದರೆ, ಲೈಕ್ ಕಾಟೇರಾ ಕಂಪ್ಲೀಟ್ ಮಾಸ್, ಕಂಪ್ಲೀಟ್ ಹಳ್ಳಿಲೇ ಇದ್ದು ನಿಮಗೆ ರಕ್ತಪಾತ ಅದೇ ನೋಡಿರೋವಂಥದ್ದು. ಇದರಲ್ಲೂ ಕೂಡ ಬ್ಲಡ್ ಶೇಡ್ಸ್ ಜಾಸ್ತಿ ಇದೆ ಡೆವಿಲ್ ಮೂವಿಲಿ. ಆದರೆ ಇಟ್ಸ್ ಅನ್ ಅಫಿಷಿಯಲ್ ಲೈಕ್ ಗ್ಯಾಂಗ್ಸ್ಟರ್ಗಿಂತನೂ ಅದಕ್ಕಿಂತನೂ ಒಂದು ಲೆವೆಲ್ ಮೇಲೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಡೆವಿಲ್ ಮೂವಿಯ ಫಸ್ಟ್ ಲುಕ್ ನೋಡಿ ನನಗೆ ಶಾಕ್ ಆಗೋಯ್ತು. ರೀಸೆಂಟಾಗಿ ಒಂದು ಆಡಿಯೋ ಲಾಂಚಿಗೆ, ಅಂದರೆ ಇದಕ್ಕೆ ಮೂವಿ ಲಾಂಚಿಗೆ ಬಂದಿದ್ದರು, ಯಾವುದಂದರೆ ಉಪಾಧ್ಯಕ್ಷ ಮೂವಿಗೆ. ಆಗಲೂ ಕೂಡ ಓಕೆ ಹೆಂಗೆ ಕಾಣ್ತಿದ್ದಾರೆ ಓಕೆ, ಆದರೆ ಸೆಟ್ಟಲ್ಲಿ ಅವರು ಹೆಂಗೆ ಕಾಣೋದಕ್ಕಿಂತನೂ ಅದ್ಭುತವಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಆ ಒಂದು ಹೇರ್ ಸ್ಟೈಲ್ ಇದೆಯಲ್ಲ, ನನಗೆ ತುಂಬಾ ಖುಷಿ ಆಯಿತು. ನಿಮಗೆ ನೋಡಿ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಆ ಒಂದು ಶಾರ್ಪ್ ಲುಕ್ ಇದೆಯಲ್ಲ, ಎಷ್ಟೋ ದಿನ ಆದಮೇಲೆ ಕಾಣಿಸ್ತಿದೆ ಗುರು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ಆ ಶಾರ್ಪ್ ಲುಕ್ ಏನಿದೆ ಅಂದರೆ ಅವರ ಡಿ ಬಾಸ್ ಅವ್ರ ಫೇಸಲ್ಲಿ, ಅದು ಯಾವಾಗಲೂ ಒಂಥರ ಡಲ್ ಕಾಣ್ತಾ ಇರುತ್ತೆ. ಲೈಕ್ ಅವರು ಏನೋ ಬೇಜಾರಲ್ಲಿ ಇರೋ ರೀತಿ. ಅವ್ರು ಬೇಜಾರಲ್ಲಿ ಇರೋಲ್ಲ, ಯಾವಾಗಲೂ ಹ್ಯಾಪಿಯಾಗಿರ್ತಾರೆ, ಅವ್ರು ಯಾರಿಗೂ ಕೇರ್ ಮಾಡಲ್ಲ. ನಮಗೇನು ಅನಿಸುತ್ತೆ ಅಂದರೆ, ಅಂಬರೀಷ್ ಅವ್ರನ್ನ ನಾವು ಡಿ ಬಾಸ್ ಅವರ ಮುಖದಲ್ಲಿ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಆದರೆ ಅವ್ರು ಏನೋ ಒಂಥರ ಬೇಜಾರು ಫೀಲ್ ಆಗ್ತಿರುತ್ತೆ. ಅದು ಆ ಶಾರ್ಪ್ ಲುಕ್ನ ಡೆವಿಲ್ ಮೂವಿಲಿ ಮೇಂಟೈನ್ ಮಾಡಿದರೆ ಮೂವಿನೂ ಅಷ್ಟೇ ಶಾರ್ಪ್ ಆಗಿರುತ್ತೆ. ಇದಿಷ್ಟು ನನ್ನ ಅನಿಸಿಕೆ ಆಗಿರುವಂಥದ್ದು. ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಇನ್ನೊಂದು ವಿಷಯ, ನನ್ನ ಫೇವ್ರೆಟ್ ಪಾರ್ಟಿಲಿ ಏನಿರೋದು ಅಂದರೆ, ಡಿ ಬಾಸ್ ಅವರ ಫೇವ್ರೆಟ್ ಮೂವಿ ಆಗಿ ಕೊಟ್ಟಿರುವಂಥದ್ದು ಡೆವಿಲ್ ಮೂವಿ ಆಗಿರುವಂಥದ್ದು. ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ನೋಡಿ D58 ಇತ್ತು, ಕಾಟೇರಾ ಮೂವಿ ನಡೀತಿತ್ತು, ಅದ್ರ ಮಧ್ಯದಲ್ಲಿ ಈ ಥರದೊಂದು ಪ್ರಾಜೆಕ್ಟ್ನ ಒಪ್ಕೊಂಡಿದ್ದಾರೆ ಅಂದರೆ ಆ D57 ಆಗ್ತಾಯಿದೆ ಅಂದರೆ, ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಯಾಕೆ ಇವರ ಫೇವ್ರೆಟ್ ಪಾರ್ಟ್ ಆಗ್ತಾ ಇದೆ ಅಂತ. ಅದಂದರೆ ನಾವು ಮೂವಿ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ನೀವು ಕೂಡ ಹೇಳ್ತಾ ಇದ್ದೀರಾ ತಾರಕಿ ಕಂಪೇರ್ ಮಾಡಬೇಡ ಬ್ರೋ ಅಂತ. ತಾರಕಿಗೆ ನಾನು ಕಂಪೇರ್ ಮಾಡ್ತಿರೋದು ಲುಕ್ಸ್ ವೈಸ್ ಯಾವ ರೀತಿ ಹೆಂಗೆ ಕಾಣ್ತಿದ್ದಾರೆ ಅಂತ, ಮೂವಿ ವೈಸ್ ಅಲ್ಲ. ನಾನು ಹೇಳಿದ್ನಲ್ಲ, ಮೂವಿ ವೈಸ್ ಅದು ಒಂದು ರೊಮ್ಯಾಂಟಿಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಆಗಿರೋವಂಥದ್ದು. ಬಟ್ ಇದು ಹಂಗಲ್ಲ, ಇಟ್ಸ್ ಅ ಮಾಸ್ ಮೂವಿ ವಿತ್ ಕ್ಲಾಸ್ ಆ್ಯಕ್ಷನ್ಸ್ ಇರುತ್ತೆ. ಕ್ಲಾಸ್ ಆ್ಯಕ್ಷನ್ಸ್ ಅಂತ ಈ ಒಂದು ವರ್ಡ್ನ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಆ್ಯಕ್ಷನ್ಸ್ ಇರುತ್ತೆ. ಲೈಕ್ ನಾವು ಯೂಶ್ವಲಿ ಹೇಗೆ ಹಾಲಿವುಡ್ ಮೂವೀಸಲ್ಲೆಲ್ಲ ಆ್ಯಕ್ಷನ್ಸ್ ನೋಡ್ತೀವಿ, ಆ ರೀತಿ ಆ್ಯಕ್ಷನ್ ಸೀಕ್ವೆನ್ಸ್ ಸೆಟ್ ಆಗಿರುತ್ತೆ ಡೆವಿಲ್ ಮೂವಿಲಿ. ಇದು ಎಲ್ಲರಿಗೂ ಒಂದು ಫೇವ್ರೆಟ್ ಮೂವಿ ಆಗೋಕ್ಕೆ ಹೊರಟಿದೆ. ನಾನು ಹೇಳಿದ್ನಲ್ಲ, ಒಂದು D58 ಆಗುತ್ತೆ, ಇಲ್ಲ D57 ಆಗುತ್ತೆ. ಆದರೆ ಈಗ ಹೇಳ್ತಿದ್ದೀನಿ D57. ಎಲ್ಲರಿಗೂ ಒಂದು D58ಗಿಂತನೂ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಚಾನ್ಸಸ್ ಇದೆ D57. ಆ್ಯಂಡ್ ನಾನು ಹೇಳಿದ್ನಲ್ಲ, KVN ಅವ್ರದ್ದು ರೀಚ್ ಔಟ್ ಏನಿದೆ, ಅಂದರೆ ಡಿಸ್ಟ್ರಿಬ್ಯೂಷನ್ ಏನಿದೆ ಅದ್ಭುತವಾಗಿದೆ. ಆ್ಯಂಡ್ ಮಾರ್ಕೆಟಿಂಗಲ್ಲಿ ಅವರು ಅದ್ಭುತವಾಗಿ ಮಾರ್ಕೆಟಿಂಗ್ ಮಾಡ್ತಾರೆ KVN ಅವರು. ಸ್ಟಿಲ್ ಇದು ನಮ್ಮ ಇವರೇನಿದ್ದಾರೆ ವೈಷ್ಣವ್ ಸ್ಟುಡಿಯೋಸಲ್ಲಿ ಏನಿದ್ದಾರೆ, ನೋಡಬೇಕು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ನ ಇಟ್ಕೊತಾರೆ ಅಂತ. ಆ್ಯಂಡ್ ಡಿ ಬಾಸ್ ಮಾರ್ಕೆಟ್ ಈಗ ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈಸಿ ಆಗುತ್ತೆ
ಅದಕ್ಕೆ ಅಂದರೆ KGF ಬರೋದಕ್ಕೂ ಮೊದಲು ಯಾರಿಗೂ ಗೊತ್ತಿರಲಿಲ್ಲ ಯಶ್ ಯಾರು ಅಂತ. ಅಂದರೆ ಕನ್ನಡದವ್ರು, ನಾವು ಕನ್ನಡಿಗರಾಗಿ ನಾವು ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಆ್ಯಂಡ್ ಆಫ್ಟರ್ KGF ಆ ಡಿಸ್ಟ್ರಿಬ್ಯೂಷನ್ ಹೊಂಬಾಳೆಯವರೇ ಮಾಡಿರೋವಂಥದ್ದು. ಹೊಂಬಾಳೆ ಡಿಸ್ಟ್ರಿಬ್ಯೂಷನ್ಗಿಂತನೂ KVNO ಡಿಸ್ಟ್ರಿಬ್ಯೂಷನ್ ಇನ್ನೂ ಅದ್ಭುತವಾಗಿರುತ್ತೆ. ಮಾರ್ಕ್ ಮೈ ವರ್ಡ್ಸ್, D58 ಅದ್ಭುತವಾಗಿರುತ್ತೆ. ಸೊ ಗೈಸ್, ಇದಿಷ್ಟು ನನಗೆ ಹೇಳೋಕ್ಕಿದ್ದು. ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.